ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಮಹಾಯುದ್ಧ 2014ಕ್ಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಯಾವ ರೀತಿಯ ರಣತಂತ್ರವನ್ನು ರೂಪಿಸ್ತಾ ಇದೆ, ಈ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಪರಮೇಶ್ವರ್ ಮಾತಾಡ್ತಾ ಇದ್ರು. ಪರಮೇಶ್ವರರೇ, ಇವತ್ತು ಕರ್ನಾಟಕದಲ್ಲಿ ಈ ಮೋದಿ ಹವಾ ರಾಹುಲ್ ಹವಾದ ಮಧ್ಯೆ ಜನ ದಿಕ್ಕು ತಪ್ಪು ಹೋಗಿದ್ದಾರೆ. ನಿಜಕ್ಕೂ ಕೂಡ ಆ ಹವಾದ ಮಧ್ಯೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ, ಚುನಾವಣಾ ರಣತಂತ್ರ ರೂಪಿಸ್ತಾ ಇದ್ದೀರಾ? ಅಲ್ಲ, ಇದನ್ನು ಸ್ವಾಭಾವಿಕ ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಯಾವುದೇ ಚುನಾವಣೆ ಬಂದಾಗ, ಅದರಲ್ಲೂ ಕೂಡ ಲೋಕಸಭೆಗೆ ಚುನಾವಣೆ ಬಂದಾಗ ರಾಷ್ಟ್ರೀಯ ನಾಯಕರು ಬರ್ತಕ್ಕಂಥದ್ದು ಹೊಸದೇನಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ಇನ್ನೊಂದು ಕಡೆ ಮೋದಿ ಇಟ್ಬಿಟ್ಟು ಇಡೀ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ. ಅಲ್ಲ, ಹಾಗೇನಾಗೋದಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ಜನರನ್ನು ನಾವು ಅಷ್ಟೊಂದು ಏನು ಅವರಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಇವತ್ತು ಪೊಲಿಟಿಕಲ್ ನಾಲೆಡ್ಜ್ ಏನಿದೆ ಸಾಮಾನ್ಯ ಜನರಿಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮಾಧ್ಯಮದ ಮೂಲಕ ಅವರು ಪ್ರತಿನಿತ್ಯ ನಮ್ಮೆಲ್ಲರ ಇದನ್ನು ಕೂಡ ನೋಡ್ತಾ ಇರ್ತಾರೆ. ರಾಷ್ಟ್ರೀಯ ನಾಯಕರು ಬಂದು ಅವರ ಪಕ್ಷದ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ ಹೇಳ್ತಕ್ಕಂಥದ್ದು ನಡ್ಕೊಂಡೇ ಬಂದಿದೆ. ನರೇಂದ್ರ ಮೋದಿ ಬಿಜೆಪಿಯ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಾದ್ರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಒಪ್ತೀರಾ? ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ನ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಬೇಕಾದ್ರೆ ಅದು ಪಾರ್ಲಿಮೆಂಟು ಏನು ಪಾರ್ಲಿಮೆಂಟ್ರಿ ಬೋರ್ಡ್ ಅಂತ ಏನಿರ್ತದೆ, ಅದರಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸು ಅವರು ತೀರ್ಮಾನ ಮಾಡಬೇಕು. ಅದನ್ನು ನಾವು ಇಟ್ಕೊಂಡು ಮೊದಲೇ ನಾವು ಅಭ್ಯರ್ಥಿಯನ್ನು ತೀರ್ಮಾನ ಮಾಡೋದು ಬೇಡ ಅಂಥೇಳಿ ಅದನ್ನು ನಾವು ಮೊದಲಿನಿಂದನೂ ಯಾವತ್ತೂ ಕೂಡ ಕಾಂಗ್ರೆಸ್ನಲ್ಲಿ ಅಂಥ ಸಂದರ್ಭ ಬಂದಿಲ್ಲ. ಇಂದಿರಾ ಗಾಂಧಿ ಅವರು ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಪ್ರಧಾನಮಂತ್ರಿಗಳಾದವರು ಸ್ವಾಭಾವಿಕವಾಗಿ ಆದಂತಹದ್ದು. ಅದು ಬಿಟ್ಟರೆ ಅಂದ್ರೆ ನಾವು ಜನರಲ್ ಏನಂದ್ರೆ ನೆಹರು ಗಾಂಧಿ ಕುಟುಂಬದವರು ಬೇಡ ಅಂದಾಗ ಮಾತ್ರ ಬೇರೆಯವರಿಗೆ ಪ್ರಧಾನಿ ಪಟ್ಟ ಸಿಗುತ್ತೆ ಕಾಂಗ್ರೆಸ್ನಲ್ಲಿ. ಹಾಗಿರುವಾಗ ಅದು ಏನೋ MP ಗಳು ಎಲೆಕ್ಟ್ ಮಾಡ್ತಾರೆ ಅಂತ ಅನ್ನೋದು ಇಟ್ ಈಸ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್, ಪೊಲಿಟಿಕಲಿ ಕರೆಕ್ಟ್. ಬಟ್ ರಾಹುಲ್ ಗಾಂಧಿ ಬೇಡ ಅಂತ ಹೇಳಿದ್ದಾರೆ. ನಾನು ಆಗೋದಿಲ್ಲಪ್ಪ ಬೇರೆ ಯಾರು ಅವ್ರು ಹೇಳಿದ್ರಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಅವರು ಅದೇ ಹೇಳಿದ್ದಾರೆ. ನನಗೆ ಆಸಕ್ತಿ ಇಲ್ಲ ಅಂತ ಅವರು ಪಾರ್ಟಿ ಫೋರಂನಲ್ಲಿ ಹೇಳಿದ್ದಾರೆ. ನಾನು ಆಗೋದಿಲ್ಲ. ನಾನು ಕೂಡ ಅವತ್ತು ಅದೇ ಡಯಾಸ್ ಮೇಲೆ ನಾನು ಕೂಡ ಇದ್ದೆ. ಅವರು ಭಾಷಣ ಮಾಡುವಾಗ ಅವರು ಹೇಳಿದ್ದು, ನಾನಾಗಿ ಇದನ್ನು ನಾನು ಯಾವತ್ತೂ ಕೂಡ ಡಿಕ್ಲೇರ್ ಮಾಡಿಕೊಂಡು ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ನನಗೆ ಅಂತ ಜವಾಬ್ದಾರಿಯನ್ನ ಪಕ್ಷ ಕೊಡೋದಾದ್ರೆ ನಾನು ನಿರ್ವಹಿಸ್ತೀನಿ ಅಂತಕ್ಕಂಥ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಜನರ ಪೊಲಿಟಿಕಲ್ ಅವೇರ್ನೆಸ್ ಬಗ್ಗೆ ಮಾತಾಡ್ತೀವಿ. ಸಾಮಾನ್ಯ ಜನಕ್ಕೆ ಕೂಡ ಒಂದು ಪೊಲಿಟಿಕಲ್ ಅವೇರ್ನೆಸ್ ಇದೆ, ದೇ ಕ್ಯಾನ್ ಜಡ್ಜ್ ಅಂತ ಹೇಳಿ. ಇದೆಲ್ಲ ರಾಹುಲ್ ಗಾಂಧಿಯವರ ಮಾತು, ರಾಹುಲ್ ಗಾಂಧಿಯವರ ಹಿಂಜರಿಕೆ, ಇದೆಲ್ಲ ನೋಡಿದಾಗ ಒಂದು ತಿಳುವಳಿಕೆ ಬಂದಿರೋದು ಸುಳ್ಳಲ್ಲ. ರಾಹುಲ್ ಗಾಂಧಿಯವರ ಅನನುಭವ ಮತ್ತು ಮೋದಿಯವರ ಅಬ್ಬರದ ಮಧ್ಯೆ ರಾಹುಲ್ ಗಾಂಧಿ ಅನನುಭವ ತುಂಬಾ ಎದ್ದು ಕಾಣ್ತಾ ಇದೆ. ಲುಕಿಂಗ್ ಲೈಕ್ ಎ ಕಿಡ್ ಲಾಸ್ಟ್ ಇನ್ ದಿ ವುಡ್ಸ್ ಅಂತ. ಆ ರೀತಿ ಇಲ್ಲ, ಇಡೀ ಪಕ್ಷ ಅವ್ರ ಹಿಂದಿದೆ. ರಾಹುಲ್ ಗಾಂಧಿಯನ್ನು ಐಸೋಲೇಟೆಡ್ ಆಗಿ ನಾವು ನೋಡೋದಕ್ಕಾಗೋದಿಲ್ಲ. ರಾಹುಲ್ ಗಾಂಧಿ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಅವರ ಅನನುಭವ ಒಂದು ಬರ್ಡನ್ ಆಗುವುದು ಪಕ್ಷಕ್ಕೆ ಅಂತ ತಮಗೆ ಆ ರೀತಿ ನನಗೇನು ಅನಿಸೋದಿಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಎ ಲೆಗಸಿ, ವಿ ಹ್ಯಾವ್ ಎ ಹಿಸ್ಟ್ರಿ. ಹಾಗಿದ್ರೆ ಅದನ್ನೆಲ್ಲವನ್ನು ಹಿಂದಿಟ್ಕೊಂಡು ರಾಹುಲ್ ಗಾಂಧಿ ಹೋಗ್ತಾ ಇದ್ದಾರೆ. ಪರಮೇಶ್ವರ್, ಹಾಗಿದ್ರೆ ಈ ದೇಶದ ಜನ ಒಂದು ಕಡೆ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ಆಯ್ಕೆಗೆ ಮತ ಹಾಕಬೇಕಾ? ಮೊದಲನೇ ಪ್ರಶ್ನೆ. ಕರ್ನಾಟಕಕ್ಕೆ ಬಂದರೆ ಕಳೆದ 9 ತಿಂಗಳಲ್ಲಿ ತಮ್ಮ ಸರ್ಕಾರ ಮಾಡಿದ ಅಮೋಘ ಸಾಧನೆಯನ್ನು ನೋಡಿಬಿಟ್ಟು ಮತ ಹಾಕಬೇಕಾ, ಅಥವಾ ಕಳೆದ 5 ವರ್ಷಗಳ ಹಿಂದೆ ಏನು ಬಿಜೆಪಿಯವರು ಏನೇನು ಮಾಡಿದ್ರು ಅದನ್ನು ನೋಡಿ ಮತ ಹಾಕಬೇಕಾ? ಏನನ್ನ ನೋಡಿ ಮತ ಹಾಕಬೇಕು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದು, ನಿಮಗನಿಸುವಾಗೆ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಇಶ್ಯೂಸ್ ಯಾವುದು ಅಂತ ತಾವು ಗುರುತಿಸಿದ್ದೀರಾ? ನೋಡಿ, ಇಡೀ ದೇಶದಲ್ಲಿ ಯಾವುದೇ ಪಕ್ಷಕ್ಕೆ ನಾನು ಪಕ್ಷದ ಹಿನ್ನೆಲೆಯಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ. ಜನರಲ್ ಇಶ್ಯೂಸ್, ಸಾಮಾನ್ಯ ಜನ ಬಯಸ್ತಕ್ಕಂಥದ್ದು ಅಥವಾ ದೇಶದ ಜನ ಬಯಸ್ತಕ್ಕಂಥದ್ದು ಒಂದು ಕರಪ್ಟ್ ಫ್ರೀ ಅಡ್ಮಿನಿಸ್ಟ್ರೇಷನ್. ನಾ ಹೇಳೋದು ಜನ ಯಾವ ಪಕ್ಷದವ್ರು ಕರಪ್ಷನ್ ಮಾಡಿದ್ರು, ಯಾವ ಪಕ್ಷದವ್ರು ಮಾಡ್ಲಿಲ್ಲ ಅನ್ನುವಂತ ಚರ್ಚೆಗೆ ನಾನು ಹೋಗ್ತಾ ಇಲ್ಲ. ನಾನು ಹೇಳೋದು ಜನರು, ನಾನು ಬರ್ತೀನಿ ಅದಕ್ಕೆ. ಆದ್ರೆ ಜನ ಬಯಸೋದೇನು ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಚುನಾವಣೆಯಲ್ಲಿ
ಮುಂದೆ ಯಾವ ಸರ್ಕಾರ ಬಂದ್ರೆ ಹೇಗಿರ್ಬೇಕು ಅದನ್ನ ಜನ ಏನ್ ಬಯಸ್ತಾರೆ ಎರಡು 10 ವರ್ಷ ನೋಡಿದ್ಮೇಲೆ ಮತ್ತೆ ಅದನ್ನೇ ಬಯಸ್ತಾರೆ ಜನ. ಅಲ್ಲ, ಈಗ ಅವರು ಬೇರೆ ರೀತಿ ತೀರ್ಮಾನ ಅಲ್ಲ, ಪರಮೇಶ್ವರ್ ಅವ್ರು ಹೇಳ್ತಿರೋದು ಅದು ನಾನು ಬೇಡ ಉತ್ತರ ಅಂತೀರಿ ಕೊಡ್ಲಿಕ್ಕೆ ಜನ ಅಂತ. ಆಗೋದಿಲ್ಲ. ಸೊ ನನ್ನ ಪರಮೇಶ್ವರರೇ, ಈಗ ನರೇಂದ್ರ ಮೋದಿ ಹೇಳೋ ಒಂದು ಘೋಷಣೆ ಇಟ್ಕೊಳ್ಳೋದಾದ್ರೆ ಕಾಂಗ್ರೆಸ್ ಮುಕ್ತ ಭಾರತ್ ಅನ್ನುವಂಥ ಘೋಷಣೆಗೆ ಜನ ಮಾರೋದ್ರೆ ಏನ್ ಮಾಡ್ತೀರಿ ನೀವು? ಹೇಗೆ ಮಾಡ್ಲಿಕ್ಕಾಗ್ತದೆ? ಸಾಧ್ಯ ಆಗೋ ಮಾತಾ? ನರೇಂದ್ರ ಮೋದಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೋಗ್ಲಿ, ಸರ್, ಈಗ ಯಾವ್ದಾದ್ರು ರಿಯಲಿಸ್ಟಿಕ್ ಆಗಿ ಶಶಿಧರ್ ಭಟ್ ನರೇಂದ್ರ ಮೋದಿ ಅವರ ಕ್ಯಾಂಪೇನ್ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅವರು ಎಷ್ಟು ಹಣ ಕೊಟ್ಟು ಅವರು ಬಿಲ್ಡಪ್ ಮಾಡ್ತಾ ಇದ್ದಾರೆ, ಆಗ ಏನ್ ರಾಹುಲ್ ಮಾಡ್ತಾ ಗಾಂಧಿ ಎಷ್ಟು ಇದ್ದಾರೆ, ಕೋಟಿ ಖರ್ಚು ಅದ್ರ ಮಾಡ್ತಾ ಬಗ್ಗೆ ನಾನು ಪರಮೇಶ್ವರ್ ಅವರೇ, ಹೋಗೋದಿಲ್ಲ. ಮೋದಿ ಎಷ್ಟು ಪರಮೇಶ್ವರ್ ಖರ್ಚು ಅವರೇ, ಮಾಡ್ತಾರೆ, ರಾಹುಲ್ ಗಾಂಧಿ ಎಷ್ಟು ನಾನು ಖರ್ಚು ಹೇಳೋದು ಮಾಡ್ತಾರೆ? ಹೇಗೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದಕ್ಕೆ ಸಾಧ್ಯ ಅಲ್ಲ ಆಗ್ತದೆ? ಪರಮೇಶ್ವರ್ ಅವರೇ, ಅದು ಹೇಗೆ ಅಂತಂದ್ರೆ ಬಹುಶಃ ಹೀಗಾಗ್ಬೋದು ಅಂತ ತಾವೇ realistic ಆಗಿ ಹೇಳಿದ್ರಿ. ಮಾತಾಡ್ಬೇಕಲ್ಲ. ತಾವೇ ಹೇಳಿದ್ರಿ ಜನ ಬಯಸ್ತಾ ಇರೋದು ಒಂದು ಕರಪ್ಷನ್ ಫ್ರೀ ಗವರ್ಮೆಂಟ್ ಬೇಕು, ಕರಪ್ಷನ್ ಫ್ರೀ ಆಡಳಿತ ಬೇಕು ಅಂತ ಹೇಳಿ. ಈ ಸನ್ನಿವೇಶದಲ್ಲಿ ಡೋಂಟ್ ಯು ಥಿಂಕ್ ದೇರ್ ಇಸ್ ನೋ ಹೋಪ್ ಫಾರ್ ಕಾಂಗ್ರೆಸ್? ಯಾಕೆ ಕರಪ್ಷನ್ ಫ್ರೀ ಅಂತ ಹೌದು, ಇದ್ದಂಗೆ ನೀವು ಹೇಗೆ ಯಾವ ನೋಡಿ, ವಾದವನ್ನು ಮುಂದಿಟ್ಕೊಂಡು ನಾವು ಜನರಿಗೆ ಇವತ್ತು ಸಮರ್ಥನೆ ಮಾಡ್ತಾರೆ ಅಂತ ಕರಪ್ಷನ್ ಫ್ರೀ ಗವರ್ಮೆಂಟ್ ಈಗ ಯಾವ ನಾವು ಮಾನದಂಡಗಳು? ನೀವು ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಅರ್ಥ ಆಗ್ತದೆ. 2G ನಲ್ಲಿ ನಿಮ್ಮ ಸರ್ಕಾರ ಇನ್ವಾಲ್ವ್ ಆಗಿತ್ತು, ಕೋಲ್ಗೇಟ್ನಲ್ಲಿ ಇನ್ವಾಲ್ವ್ ಆದರ್ಶ ಆಗಿತ್ತು, society ಆದರ್ಶ scam. ಇನ್ವಾಲ್ವ್. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆದರ್ಶ, those- ಎಷ್ಟು? no, those ಸಾಲ ಸಾಲ. individuals have been punished according to the court of law. ನಾವು ಯಾರನ್ನು ರಕ್ಷಣೆ ಮಾಡಿ ಇಟ್ಕೊಂಡು ಹೌದಪ್ಪ ನೀವು ಮಾಡಿಲ್ಲ ಇದನ್ನ ನಾವು ಅಂತ ಅಂದ್ರೆ ಪರಮೇಶ್ವರ ನಾನು ದುಡ್ಡು ಮಾಡ್ತೀನಿ, ಜೈಲಿಗೆ ಹೋಗ್ತೀನಿ, ನಾವು ಪಕ್ಷದಿಂದ ಹೊರಗೆ ಆಗ್ತೀವಿ ಅಂತ ತಕ್ಷಣ ಕರಪ್ಷನ್ ಫ್ರೀ ನಿಮ್ಮ ಆಡಳಿತ ಅಂತನಾ? ಇಂಡಿವಿಜುವಲ್ಸ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಪರಮೇಶ್ವರ್ ಮಾಡಲಿಲ್ಲ. ಅವರೇ, ಅವರಿಗೆ ಪನಿಷ್ಮೆಂಟ್ ಆಗಿದೆ. ಪರಮೇಶ್ವರ್ ಅವರೇ, ಜನ ನಿಮ್ಮನ್ನು ನಂಬಿ ತಾನೇ ಆಡಳಿತ ಹೌದು, ಕೊಟ್ಟಿದ್ದು. ಅದಕ್ಕಾಗಿ ನಾವು ಅಲ್ಲ, ಈಗ ಇಂಡಿವಿಜುವಲ್ಗಳನ್ನ ನೀವು ಪನಿಷ್ ಮಾಡ್ತೀರಿ ಅಂತ ಅನ್ನೋದಾದ್ರೆ ಮನೆಯ ಯಜಮಾನನ ಕಥೆ ಏನು? ಈಗ ನನ್ನ ಮನೆಯಲ್ಲಿ ಏನೋ ತಪ್ಪಾದ್ರೆ ನಾನು ಅದರ ರೆಸ್ಪಾನ್ಸಿಬಿಲಿಟಿ ತಗೋಬೇಕಪ್ಪ. ನಮ್ಮಲ್ಲಿ ಯಾರೋ ಮಗ ತಪ್ಪು ಮಾಡಿದಾನೆ, ಮಗನ ಚಿಕ್ಕ ಹೋಗ್ಬಿಡೆ, ನಂದೇನಿಲ್ಲ ಅಂತ ಅಂದ್ಬಿಟ್ರೆ, being the leaders of the party, should not the Gandhi family own it up? ನೋ ಗಾಂಧಿ ಫ್ಯಾಮಿಲಿ ಆಗ್ಬೋದು, ಇನ್ನೊಂದು ಫ್ಯಾಮಿಲಿ ಆಗ್ಬೋದು, ತಪ್ಪು ಯಾರು ಮಾಡಿದ್ದಾರೆ ತಪ್ಪಿಗೆ ಶಿಕ್ಷೆ ಆಗಬೇಕು. ಆ ತಪ್ಪಿಗೆ ಶಿಕ್ಷೆ ಆಗೋದಕ್ಕೆ ಅವರು ಆ ತೀರ್ಮಾನ ತಗೊಳ್ಳೋರು ಯಾರು? ಸರ್, ತಪ್ಪಾಗೋ ಹಾಗೆ ಮಾಡಕ್ಕೆ ಹೆಡ್ ಆಫ್ ದಿ ಫ್ಯಾಮಿಲಿನೇ ತಗೋಬೇಕಲ್ಲ. ಹೆಡ್ ಆಫ್ ದಿ ಫ್ಯಾಮಿಲಿ ತಪ್ಪಾಗೋ ಹಾಗೆ ಮಾಡಕ್ಕೆ ಬಿಟ್ಟಾಗ ಅದ್ರ ಅವ್ರು ರೆಸ್ಪಾನ್ಸಿಬಿಲಿಟಿ ಯಾರು ತಪ್ಪು ಮಾಡೋರು ಹೆಡ್ ಆಫ್ ದಿ ಫ್ಯಾಮಿಲಿ ಹೇಳ್ಬಿಟ್ಟು ನಾನು ತಪ್ಪು ಮಾಡ್ತಾ ಇದ್ದೀನಿ, ಹಣ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡಲಿಲ್ಲ. ಯಾರಿಗೆ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರಿಗೆ ಶಿಕ್ಷೆ ಮಾಡುವಂತ ತೀರ್ಮಾನ ಹೆಡ್ ಆಫ್ ದಿ ಫ್ಯಾಮಿಲಿ ತಗೊಂಡ್ರಲ್ಲ. ಪರಮೇಶ್ವರ್ ಅವರೇ, ತಾವು ಭ್ರಷ್ಟಾಚಾರ ಒಂದು ಪ್ರಮುಖ ಇಶ್ಯೂ ಆಗುತ್ತೆ ಅನ್ನುವ ರೀತಿ ತಾವು ಮಾತಾಡ್ತಾ ಇದ್ದೀರಿ. ಅದು ಅಲ್ಲಲ್ಲ, ಮುಖ್ಯ. ಮುಂದೆ ನಾನು ಮುಂದಿನ ಪ್ರಶ್ನೆ ಕೇಳ್ಬಿಡ್ತೀನಿ. ಭ್ರಷ್ಟಾಚಾರವೇ ಈ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರೆ ಭ್ರಷ್ಟಾಚಾರದ ಮೇಲೆ ಜನ ಮತ ಹಾಕಬೇಕು ಬೇಡವೋ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್, ಬಿಜೆಪಿ, JDS ಈ ಮೂರು ಪಕ್ಷಗಳನ್ನು ಜನ ತಿರಸ್ಕರಿಸಿ ಕಸದ ಬುಟ್ಟಿಗೆ ಹಾಕ್ತಾರೆ ಅಂತ ತಮಗನ್ಸಲ್ವಾ? ಅನಿಸುತ್ತಾ ಇಲ್ಲ? ಪಕ್ಷಕ್ಕಿಂತ ಹೆಚ್ಚಾಗಿ ಇಂಡಿವಿಜುವಲ್ಸನ್ನು ಹಾಕ್ತಾರೆ, ಪಕ್ಷ ಹಾಕೋದಿಲ್ಲ. ಕಾಂಗ್ರೆಸ್ ಪಕ್ಷ ಹಂಗೆ ಹಾಕೋಂಗಿದ್ದಿದ್ರೆ 129 ವರ್ಷ ನಾವು ಬದುಕ್ತಾನೆ ಇರಲಿಲ್ಲ ಇಲ್ಲಿ. ಆದರೆ ಪಕ್ಷ ಹಾಕೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಕಾಂಗ್ರೆಸ್ ಆಗ್ಬೋದು, ಇನ್ನೊಂದು ಪಕ್ಷ ಆಗ್ಬೋದು. ಇಂಡಿವಿಜುವಲ್ಸ್ ಯಾರು ತಪ್ಪು ಮಾಡಿದ್ದಾರೆ, ನಾವು ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಹೌದಪ್ಪ ಇವನು ಕರಪ್ಟ್ ಅಂತ ಹೇಳಿ ಅವರು ತಿರಸ್ಕಾರ ಮಾಡ್ತಕ್ಕಂಥದ್ದು ಒಂದು ಸೇರಿಸ್ತೀನಿ. ಪ್ರಧಾನಿ ಮನಮೋಹನ್ ಸಿಂಗ್ ಹೇಳ್ತಾರೆ UPA ಫಸ್ಟ್ ಅಲ್ಲಿ ಬಂದಂತ ಸ್ಕ್ಯಾಂಡಲ್ಗಳ ಪ್ರಚಾರ UPA 2 ನಲ್ಲಿ ಬಂದೆ ಅಂತಂದ್ರೆ ಅರ್ಥ ಏನದು? ಅಂದ್ರೆ ನಮ್ಮ ಮೊದಲ ಸರ್ಕಾರದ ಹಗರಣಗಳು ಈಗ ಚರ್ಚೆ ಬರ್ತಾ ಇರೋದ್ರಿಂದ UPA 2ಗೆ ದೊಡ್ಡ ಒಂದು ರೀತಿ ಕಪ್ಪು ಚಿಕ್ಕೆ ಅಂತಂದ್ರೆ UPA ಫಸ್ಟ್ ಮನಮೋಹನ್ ಸಿಂಗ್, UPA 2ಗೂ ಹೇಳ್ತಾ ಇರೋದು ಮನಮೋಹನ್ ಸಿಂಗ್. ಹೆಂಗಿದು ವಾದ? ಅಲ್ಲ, ಅವರ ವ್ಯಾಖ್ಯಾನ ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ಆದರೆ ಯಾವುದೇ ಅಂಥ ಘಟನೆಗಳು ನಡೆದಿರೋದು, ಕರಪ್ಷನ್ಸು ನಡೆದಿರ್ತಕ್ಕಂಥದ್ದು, ಅದೆಲ್ಲ ಪಬ್ಲಿಕ್ ಡೊಮೇನಿಗೆ ಬಂತಲ್ಲ. ಯಾಕೆ ಹೆಂಗೆ ಬಂತದು? ನಾವು ಯಾವುದನ್ನು ಮುಚ್ಚಿಟ್ಕೊಳಕ್ಕೆ ಹೋಗಿದ್ವಾ? ಅದಕ್ಕೋಸ್ಕರನೇ ಇವತ್ತಿನ ದಿವಸ ಅದಕ್ಕೋಸ್ಕರನೇ ಅಂಥದ್ದು ಮತ್ತೆ ಮರುಕಳಿಸಬಾರದು. ಒಂದು ಒಳ್ಳೆಯ ಸರ್ಕಾರ, ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಪಕ್ಷವು ಕೂಡ ಕೊಡೋದಕ್ಕೆ ಸಮರ್ಥವಾಗಿ ಇದ್ದೇವೆ ಅಂತೇಳಿ ನಾವು ಒಂದು ವಿಚಾರ ಹೇಳಿ. ಈಗ ಕರ್ನಾಟಕದ ಮಟ್ಟಿಗೆ ನಾವು ಹೋಗ್ಲಿಲ್ಲ. ಎಕ್ಸಾಕ್ಟ್ಲಿ, ಪಕ್ಷವನ್ನ ಜನ ತಿರಸ್ಕರಿಸಲ್ಲ, ಇಂಡಿವಿಜುವಲ್ಗಳನ್ನು ತಪ್ಪು ಮಾಡಿದವ್ರನ್ನ ತಿರಸ್ಕರಿಸ್ತಾರೆ ಅಂತ ಹೇಳಿ. ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಾಣುವಂಥ ಇಂಡಿವಿಜುವಲ್ಗಳನ್ನು
ಹೊರಗಿಡುವಂಥ ಧೈರ್ಯ ಪಕ್ಷ ಮಾಡುತ್ತಾ? ಅಲ್ಲ, ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಚುನಾವಣೆಯಲ್ಲಿ ಇಲ್ಲ. ಅಲ್ಲಲ್ಲ, ನಾವು ಈಗ ಟಿಕೆಟ್ ಕಳೆದ ಕೊಡುವಾಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ರಾಜ್ಯದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಟೈಮ್ನಲ್ಲೂ ಬಂತು, ಕಳೆದ ಉಪಚುನಾವಣೆ, ಲೋಕಸಭೆ ಉಪಚುನಾವಣೆ ಸಮಯದಲ್ಲೂ ಇದೆಲ್ಲ ಬಂದಿತ್ತು. ಅವರಿಗೆ ಆಪಾದನೆಗಳು ಮಾಡಿದ್ದಾರೆ, ಮೇಲ್ನೋಟಕ್ಕೆ ಅಂತ ಅದಕ್ಕೆ ಅದನ್ನೇ ಹೇಳಿದೆ. ಆಪಾದನೆಗಳು ಮಾಡಿದ್ದಾರೆ ಎಂದಾಕ್ಷಣಕ್ಕೆ ಅವರು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆದರೆ ಅವ್ರ ಮೇಲೆ ಪಕ್ಷ ಶಿಕ್ಷೆ ಮಾಡೋದಕ್ಕೆ ಪ್ರೂವ್ ಆಗೋ ನಾವು ತನಕ ಯಾವತ್ತೂ ಆಗಿದ್ರೆ, ಕೂಡ ತಯಾರಿದ್ದೀವಿ. ಪ್ರೂವ್ ಆಗೋ ತನಕ ಆಗಿದ್ರೆ ಯಾವ ಪಕ್ಷದಲ್ಲೂ ಭ್ರಷ್ಟಾಚಾರಿಗಳು ಇಲ್ವೇ ಇಲ್ಲ. ಎಲ್ಲರ ಮೇಲೆ ಇರೋದು ಆಪಾದನೆಗಳೇ. ಯಾರ ಮೇಲೆ ಪ್ರೂವ್ ಆಗಿದೆ? ಯಡಿಯೂರಪ್ಪನವ್ರ ಮೇಲೆ ಪ್ರೂವ್ ಆಗಿಲ್ಲ. ಎವಿಡೆನ್ಸಸ್ ಅಂತ ಹೇಳ್ತೀವಿ ನಾವು, ಪ್ರೂವನ್ ಎವಿಡೆನ್ಸಸ್ ಇದಾವೆ, ಡಾಕ್ಯುಮೆಂಟೇಶನ್. ಜನಕ್ಕೆ ಪರ್ಸೆಪ್ಷನ್ ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದು ವಾಟ್ ಕೈಂಡ್ ಆಫ್ ಮೆಸೇಜ್ ಆರ್ ಯು? ಅಲ್ಲ, ನಾನು ಒಪ್ಕೊಳ್ತೇನೆ. ಅದಕ್ಕೆ ನಾವು ಹೇಳಿದ್ದೇವೆ, ಎಲ್ಲಿಯಾದರೂ ಕೂಡ ಅಂಥದ್ದು ಪ್ರೂವನ್ ಇದ್ರೆ ಅದನ್ನ ನಾವು ಶಿಕ್ಷೆ ಮಾಡೋದಕ್ಕೆ ತಯಾರಿದೆ. ಜೈಲಿಗೆ ಹೋಗಿ ಬಂದಂತ ಬಿಜೆಪಿ ನಾಯಕರನ್ನು ನೋಡಿ ನೀವು ಓಟ್ ಹಾಕ್ಬೇಡಿ ಅಂತ ಹೇಳುವಾಗ ಸಿದ್ದರಾಮಯ್ಯನವ್ರ ನೈತಿಕತೆ, ಪಕ್ಷದ ಸಂಕಷ್ಟ ಬಂದಾಗ ಕಳಂಕಿತರು ನಿಮ್ಗೆ ಕೂಡ ರಕ್ಷಣೆ ಬರ್ತಾರೆ, ನಿಮಗೆ ಅಧಿಕಾರ ಉಳಿಬೇಕಂದಾಗ ಕಳಂಕಿತರಂತ ಯಾರು ಹೇಳ್ತಿದ್ರು ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ. ಹಾಗಾದ್ರೆ ಕರಪ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ನ 2 ನಾಲಿಗೆ ಇದೆ ಅಂತ ನಾನು ಹೇಳ್ತೀನಿ. ಅಲ್ಲ, ಕಳಂಕಿತರು ಅಂತ ಯಾರು ಹೇಳಿದ್ರು? ಪರ್ಸೆಪ್ಷನ್, ಪಬ್ಲಿಕ್ ಪರ್ಸೆಪ್ಷನ್. ನಾನು ಅದ್ರ ಬಗ್ಗೆ ಅದನ್ನ ಡಿಸ್ಪ್ಯೂಟ್ ಮಾಡೋದಿಲ್ಲ, ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಕಳಂಕಿತರು ಅಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಪಕ್ಷದ ಅನೇಕ ನಾಯಕರು ಹೇಳಿದ್ರು, ಕಳಂಕಿತನ ಮಂತ್ರಿಮಂಡಲಕ್ಕೆ ಸೇರಿಸ್ಕೋಬೇಡಿ, ಹೈಕಮಾಂಡ್ ಕೂಡ ಇದನ್ನು ಗಮನಿಸಬೇಕು. ನಿಮ್ಮವರ ಸಂಸದರಾದವರು ಅನೇಕ ನಾಯಕರು ಹೇಳಿದ್ದಾರೆ. ಕಳಂಕಿತರು ಅಂತ ಯಾರೋ ವ್ಯಾಖ್ಯಾನ ಮಾಡಿದ್ರು, ನಿಮ್ಮ ಪಕ್ಷದ ಹೊರಗಿನವರು ಬಹಳ ಜನ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಅದೆಲ್ಲವನ್ನು ಪರಿಶೀಲನೆ ಮಾಡಿ, ಹೌದು ಇವರಿಗೆ ಸಮರ್ಥರಿದ್ದಾರೆ, ಇವ್ರ ಮೇಲೆ ಆಪಾದನೆಗಳು ಅಷ್ಟೇ ಇದ್ದಾವೆ, ಅನ್ಲೆಸ್ ಇಟ್ ಈಸ್ ಪ್ರೂವನ್. ಆ ನಂತರ ನಾವು ಅಕಸ್ಮಾತ್ ಅಂತಹ ಪ್ರೂವ್ಡ್ ಇದು ಆದ್ರೆ ನಾವು ಅವ್ರನ್ನ ತೆಗ್ದಾಕ್ತೀವಿ. ಈಗಲೂ SR ಹಿರೇಮಠ ಇರ್ಬೋದು, ಹಿರಿಯ ಸ್ವಾತಂತ್ರ್ಯ ಹೋರಾಟ ದೊರೆಸ್ವಾಮಿ ಇರ್ಬೋದು, ಅನೇಕರು ಹೋರಾಟ ಮಾಡ್ತಾ ಇದ್ದಾರೆ, ಇವರಿಗೆ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗಲೂ ಕೂಡ ನೀವು ಹೇಳಿದ್ದಾರೆ, ಹಿರೇಮಠರು ಹೇಳಿದ್ದಾರೆ, ಬರೀ ದೊರೆಸ್ವಾಮಿ ಅವರಲ್ಲಿ ಹಿರೇಮಠರು ಹೇಳಿದ್ದಾರೆ. ಆದರೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಪ್ರೂವ್ ಆಗಬೇಕಲ್ಲ. ಅವ್ರು ಹೇಳಿದ್ದಾರೆ ಅಂದಾಕ್ಷಣಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲರನ್ನು ತೆಗೆದು ಪರಮೇಶ್ವರ್ ಅವರೇ, ಪಾರ್ಟಿ ಪ್ರೆಸಿಡೆಂಟ್ ಒಂದು ವೇಳೆ ಡಿ ಕೆ ಶಿವಕುಮಾರ್ ಇರ್ಬೋದು, ಒಂದು ವೇಳೆ ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರಿಗೆ ಅವರು ಕಳಂಕಿತರು ಪ್ರೂವ್ ಆದ್ಮೇಲೆ ನೀವು ಹೊರಗೆ ಹಾಕ್ಲೇಬೇಕಾಗತ್ತೆ, ಅದು ಬೇರೆ ವಿಚಾರ. ನಾನು ಕೇಳ್ತಿರೋದು, ಅದು ಪಾರ್ಟಿ ಪ್ರೆಸಿಡೆಂಟ್, ನಾವು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಬೇಕು. ನೀವು ಹೇಳ್ತಿದ್ದೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಜನ ಬಯಸ್ತಿದ್ದಾರೆ ಅಂತೇಳಿ. ಹಾಗಿದ್ದಾಗ ಪರ್ಸೆಪ್ಷನ್ ಲೆವೆಲಲ್ಲಿ ಕೂಡ ಇಂಥವರು ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸಿದಾಗ ಅವ್ರನ್ನ ದೂರ ಇಟ್ಟು ಕ್ಯಾನ್ ಐ ಗಿವ್ ಎ ಗುಡ್ ಮೆಸೇಜ್ ಅಂತ ನಿಮ್ಗೆ ಅನ್ನಿಸ್ಬೇಕಲ್ವಾ? ಖಂಡಿತವಾಗಿ. ಅದು ಪಾರ್ಟಿ ಪ್ರೆಸಿಡೆಂಟ್ ಐ ಕೀಪ್ ದಮ್ ಔಟ್ ಅಂತ ಹೇಳಿ. ಈಗ ನಾನು ಒಬ್ಬನೇ ತೀರ್ಮಾನ ಮಾಡೋದಿಲ್ಲ ಇಲ್ಲಿ, ಬಟ್ ನಿಮಗೆ ವೈಯಕ್ತಿಕವಾಗಿ ಹೈಕಮಾಂಡಿನಲ್ಲಿ ಕೂಡ ಇವೆಲ್ಲವೂ ಚರ್ಚೆ ಆಗ್ತದೆ. ನಿಮಗೆ ವೈಯಕ್ತಿಕವಾಗಿ ಆ ಥರದವ್ರನ್ನ ದೂರ ಇಡಬೇಕು ಅಂತ? ಖಂಡಿತವಾಗಿ. ಆದ್ರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಅದರ ಜೊತೆಗೆ ಸಿಸ್ಟಮ್, ಆ ಸಿಸ್ಟಮ್ ಆ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಪರಮೇಶ್ವರ್ ಅವರೇ, ನನಗೆ ಇನ್ನೊಂದು ಕುತೂಹಲ ಇದೆ. ಒಂದು, ನಾನು 2ನೇ ಪ್ರಶ್ನೆ ಕೇಳಿದೆ ನಿಮಗೆ. ಕಳೆದ 9 ತಿಂಗಳ ಆಡಳಿತವನ್ನು ನೋಡಿ ಜನ ಓಟ್ ಹಾಕ್ಬೇಕಾ ನಿಮ್ಮ ಪಕ್ಷಕ್ಕೆ ಅನ್ನೋ ಪ್ರಶ್ನೆ ಕೇಳಿದೆ, ತಾವು ಉತ್ತರ ಕೊಟ್ಟಿದೆ. ಅದಕ್ಕೆ ಸೇರ್ತಾ ಇನ್ನೊಂದು ಕೇಳ್ತೀನಿ. ಚುನಾವಣೆಯ ಬಂದ ತಕ್ಷಣ ನಿಮ್ಮ ಸರ್ಕಾರ ಮತ್ತು ಪಕ್ಷ ಹೇಗೆ ನಡೀತಿದೆ ಆಲೋಚನೆ ಮಾಡಿ ತಾವು. ನೀವು ಮತ ಹಾಕಬೇಕು ಅಂತ ಕೇಳ್ತಾ ಇದ್ದೀರಿ, ಅದಕ್ಕೆ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಬನ್ನಿ, ನೀವು ನೋಡಿದರೆ ಕಳೆದ 4-6 ದಿನಗಳಿಂದ 1 ತಿಂಗಳಿಂದ ನೀವು ಜಾತಿಯ ಸಮಾವೇಶವನ್ನು ನಡೆಸ್ತಾ ಇದ್ದೀರಿ ನಿಮ್ಮ ಸರ್ಕಾರ. ಅದಕ್ಕೆ ಪಕ್ಷದ ಅಧ್ಯಕ್ಷ ಕರೆದಾರಲ್ಲ ನನಗೆ ಗೊತ್ತಿಲ್ಲ, ಬಟ್ ಯಾವುದೇ ಸಮಾವೇಶದಲ್ಲಿ ನಾನೇನು ಪಕ್ಷದ ಅಧ್ಯಕ್ಷರು ನಾನು ಕಂಡಿಲ್ಲ. ನೀವು CM ಬೆಳಗ್ಗೆ ಮಧ್ಯಾಹ್ನ ನೀವು ಅಧಿಕಾರ ನಡೆಸುವವರು ಕೆಲಸ ಮಾಡಿ ತೋರಿಸ್ಬೇಕಲ್ಲ ಸ್ವಾಮಿ. ನೀವು ಸಮಾವೇಶ ಮಾಡಿ ಕೂತ್ಕೊಂಡ್ರೆ ಅಂದ್ರೆ ನಿಮ್ಮ ವೈಫಲ್ಯವನ್ನು ತೋರಿಸುತ್ತೆ. ನಿಮ್ಮ ಕೈಲಿ ಅಧಿಕಾರ ಇದೆ, ಜನ ಬಿಜೆಪಿಯನ್ನು ಒದ್ದು ಮನೆ ಕಳಿಸಿ ನಿಮ್ಮನ್ನು ಅಧಿಕಾರ ಕೂಡಿಸಿದ್ದಾರೆ. ಅದನ್ನ ಆ ನೈತಿಕ ಹೊಣೆಗಾರಿಕೆಯನ್ನು ಈಡೇರಿಸೋದು ಬಿಟ್ಕೊಂಡು ಸಣ್ಣ ಜಾತಿ ಸಮಾವೇಶ ಮಾಡ್ತೀರಿ, ಪಕ್ಷ ಅದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ವಾಟ್ ಮೆಸೇಜ್ ಯು ಆರ್ ಗಿವಿಂಗ್ ಟು ದ ಪೀಪಲ್? ಅದು ದುರದೃಷ್ಟಕರ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈಗ ಹೊಸದಾಗಿ ಈ ಜಾತಿಯ ಸಮಾವೇಶಗಳು, ಜಾತಿಯ ಕೂಗುಗಳು ಪ್ರಾರಂಭ ಆಗಿದ್ದಾವೆ. ಏನಕ್ಕಾಗಿದೆ, ಹೇಗಾಗಿದೆ, ಯಾರು ಮಾಡಿದ್ರು ಅದು ಬೇರೆ ಚರ್ಚೆ ಮಾಡಬೇಕಾಗ್ತವೆ ದೊಡ್ಡ ಪ್ರಮಾಣದಲ್ಲಿ. ಆದರೆ ಕರ್ನಾಟಕದಲ್ಲಿ ಎಲ್ಲ ಜಾತಿಗಳು ಕೂಡ ಇವತ್ತು ಸಮಾವೇಶ ಮಾಡೋದಕ್ಕೆ ಹೊರಟಿದ್ದಾವೆ. ಅವರವರ ಅನಿಸಿಕೆಗಳನ್ನ, ಅವರವ್ರನ್ನ ಸಮಸ್ಯೆಗಳನ್ನ ಆ ಒಂದು ಸಮಾವೇಶಗಳಲ್ಲಿ ಹೇಳೋದಕ್ಕೆ ಹೊರಟಿದ್ದಾವೆ. ಯಾರು ಸರ್ಕಾರ ನಡೆಸ್ತಾರೆ, ದೊರೆ ಅವ್ರನ್ನ ಕರೆಸ್ತಾರೆ, ಅವರಿಗೆ ಅಹವಾಲು ಹೇಳ್ತಾರೆ, ಸಮಸ್ಯೆ ಹೇಳ್ತಾರೆ. ಹಾಗೆ ಅನೇಕ ಸಮಾವೇಶಗಳಲ್ಲಿ ನನ್ನನ್ನು ಕರೆದಿದ್ರು.
ಕೆಲವು ಕಡೆ ನಾನು ಹೋಗೋಕ್ಕಾಯ್ತು, ಕೆಲವು ಕಡೆ ಹೋಗೋಕ್ಕಾಗಲಿಲ್ಲ. ಹೋದಲ್ಲಿ ತಾವು ಒಂದು ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟು ವಿವಾದದ ಸರ್ಕಾರದ ಪ್ರಶ್ನೆ ಅಲ್ಲ, ಕಡೆ ವಸ್ತುಸ್ಥಿತಿ ನಿಮ್ಮದೇ ಸರ್ಕಾರದ ಬಗ್ಗೆನೇ ನೀವು ಅಲ್ಲಲ್ಲ ನೋಡಿ, ಅನುಮಾನಗಳನ್ನ ಅದಕ್ಕೆ ನಾ ಎತ್ತಿಬಿಟ್ಟಿದ್ದೀರಿ. ಬರ್ತೀನಿ. ಫಾರ್ ದಿ ಫಸ್ಟ್ ಟೈಮ್ ಸಂಬಡಿ ಹ್ಯಾಸ್ ರೈಸ್ಡ್ ಎ ವಾಯ್ಸ್ ಆಫ್ ದಿ ಡಿಪ್ರೆಸ್ಡ್. ಅದನ್ನೇ ಒಂದು ದೊಡ್ಡ ಇದಾಗಿ ತಪ್ಪು ಅಂತ ಕಲ್ಪನೆ ಮಾಡ್ಕೊಳ್ಳೋದಾದ್ರೆ ಹೇಗೆ ನೀವು ಸಮಾನತೆಯನ್ನು ಕೊಡ್ತೀರಿ? ಹೇಗೆ ನೀವು ಆ ಅದನ್ನ ಜಸ್ಟಿಫಿಕೇಶನ್ ನೀವು ಆ ವೇದಿಕೆಯ ಮೇಲೆ ಹೇಳಬೇಕು, ಪಕ್ಷದ ವೇದಿಕೆಯಲ್ಲಿ ಹೇಳಬೇಕು. ನಾನು ಅವರು ಹೇಳಿದ್ದನ್ನ ನಾನು Yes, ಪ್ರತಿಬಿಂಬಿಸಿದೆ. ಅದಕ್ಕೆ ಐ ಮೇಡ್ ಇಟ್ ವೆರಿ ಕ್ಲಿಯರ್. ಐ ಆಮ್ ನಾಟ್ ಪಾರ್ಟಿ ಪ್ರೆಸಿಡೆಂಟ್ Was ಹಿಯರ್. it not a political move? ಡಾಕ್ಟರ್, Was it ನಿಮ್ಮ not- ಹೇಳಿದ್ದೇನೆ. was it not ಡಾಕ್ಟ್ರೆ, political? ನಿಮ್ಮ ಹೇಳಿಕೆ ನಾನು ಸಮರ್ಥಿಸ್ತೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಪಾತ್ರವೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ಇದೆ. ಆದ್ರೆ ಪಕ್ಷ ಒಂದು ನಿಮ್ಮನ್ನು ಸಬೋಟೇಜ್ ಮಾಡ್ತು ಅಂತ ನಾನು ಹೇಳ್ತೀನಿ. ನೀವು ಅಲ್ಲಗಲಿ ನನಗೆ ಗೊತ್ತಿಲ್ಲ. ಎರಡನೇದು, ಸಿದ್ದರಾಮಯ್ಯ, ನನ್ನ ವಾದ ಇದೆ, ಅವರು ಪಕ್ಕದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೂಡಿಸ್ಕೋಬೇಕಾಗಿತ್ತು ಅನ್ನುವ ವಾದವನ್ನು ನಾನು ಮಂಡಿಸ್ತಾ ಇದ್ದೀನಿ. ಇದನ್ನು ತಾವು ಒಪ್ತೀರೋ ಅಥವಾ ಸಿದ್ದರಾಮಯ್ಯನವರು ನಡೆ ನೀವು ಸುಮ್ಮನೆ ಹೈಕಮಾಂಡ್ ಅಂತ ಹೇಳ್ಬಿಡ್ಬೋದು. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸಿದ್ದರಾಮಯ್ಯನವರು ಪಕ್ಷದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದವರು ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಾಗ ಪಕ್ಕದಲ್ಲಿ ನಿಮ್ಮನ್ನು ಕೂಡಿಸ್ಕೊಳ್ಳದೆ ನಿಮ್ಮನ್ನು ಸಬೋಟೇಜ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ವಾಟ್ ಯು ಸೇ? ಸಿದ್ದರಾಮಯ್ಯನವರು ಅವರ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ಅವ್ರ ಕ್ಯಾಬಿನೆಟ್, ಒಬ್ಬ ಮುಖ್ಯಮಂತ್ರಿಗೆ ತನ್ನ ಕ್ಯಾಬಿನೆಟ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕನಂತೆ ಅವರು ಕ್ಯಾಬಿನೆಟ್ ಮಾಡ್ಕೊಂಡಿದ್ದಾರೆ. ನಾನು ಪಕ್ಷದ ಕೆಲಸ ಮಾಡ್ತಾ ಇರೋನು, ಪಕ್ಷದಲ್ಲಿ ಅಧ್ಯಕ್ಷನಾಗಿ ಇನ್ನೂ ಕೂಡ ಇರ್ತಕ್ಕಂಥವನು, ಹೌದಪ್ಪ ಅವರಿಗೆ ಪಕ್ಷದ ಜವಾಬ್ದಾರಿ ಇದೆ, ಪಕ್ಷ ಚುನಾವಣೆಗೆ ಹೋಗಬೇಕು ಪಾರ್ಲಿಮೆಂಟಿಗೆ, ಆದ್ದರಿಂದ ಅವ್ರಿಗೆ ಹೆಚ್ಚು ಜವಾಬ್ದಾರಿ ಇದೆ, ಅವರು ಅಲ್ಲೇ ಇರಲಿ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿರ್ಬೋದು. ಇದಕ್ಕೆ ನಮ್ಮ ಹೈಕಮಾಂಡು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದರೆ ಸರ್ಕಾರದ ಭಾಗ ಆಗಬೇಕು ಅನ್ನೋ ಏನೋ ಆಶಯ ತಮಗಿಲ್ವಾ? ಅಲ್ಲ, ಖಂಡಿತವಾಗಿ ನಾನು ಖಂಡಿತವಾಗಿ ಇದೆ. ಯಾರು ಲಕ್ಷ್ಮಣ್ ಅವ್ರು ಹೇಳಿದಾಗೆ ಸನ್ಯಾಸಿಗಳಂತೂ ಅಲ್ಲ. ಆದರೆ ಸಂದರ್ಭ ಹೇಗೆ ಬರ್ತದೆ, ಸನ್ನಿವೇಶ ಹೇಗೆ ಬರ್ತದೆ, ಅದನ್ನು ನಾವು ನೋಡಿಕೊಂಡು ತೀರ್ಮಾನ ಇದು ಸಬೋಟೇಜ್ ಅಂತ ನಾನು ಹೇಳ್ತೀನಿ. ನನಗೇನು ಆ ರೀತಿ ದ್ರೋಹ, ಪಕ್ಷ ಮತ್ತು ಮುಖ್ಯಮಂತ್ರಿ ಇಬ್ರು ದ್ರೋಹ ಮಾಡಿದಾರೆ ಅಂತ ನಾನು ಹೇಳ್ತೀನಿ. ನಮ್ಮಿಬ್ಬರಿಗೂ ಕೂಡ ನಮ್ಮದೇ ಆದಂತ ಬೇರೆ ಬೇರೆ ರೋಲ್ಗಳು ಕೊಟ್ಬಿಟ್ಟಿದ್ದಾರೆ. ನಾನು ಪಕ್ಷ ನಡೆಸಬೇಕು, ಅವ್ರು ಸರ್ಕಾರ ನಡೆಸಬೇಕು. ಒಂದೇ ನಿಮಿಷ, ಇದಕ್ಕೆ ಪೂರ್ವಕ ಒಂದೇ ಒಂದು ನಿಮಿಷ ಕೇಳಿಬಿಡ್ತೇನೆ. ತಾವು ಹೇಳಿದ್ರಿ ಅಂದರೆ ಯಾರು ಸನ್ಯಾಸಿಗಳೆಲ್ಲ ಆಸೆ ಇರುತ್ತೆ ಅಂತ ಹೇಳಿ. ಮುಂದೆ ಅಂದರೆ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಎಲ್ಲ ರೂಪುಗೊಳ್ತವೆ ಅಂತ. ಈ ಲೋಕಸಭಾ ಚುನಾವಣೆಯ ನಂತರ ಸನ್ನಿವೇಶ ಬದಲಾಗಿ ತಾವು ಮತ್ತೆ ಇನ್ನೂ ಇಲ್ಲೊಂದು ಸರ್ಕಾರದಲ್ಲಿ ತುಂಬ ಪ್ರಮುಖವಾದ ಪಾತ್ರ ವಹಿಸಬಹುದು ಅನ್ನೋ ನಿರೀಕ್ಷೆನಲ್ಲೇ ತಾವು ಲೋಕಸಭಾ ಚುನಾವಣೆಗೆ ನಿಲ್ತಾ ಇಲ್ಲ? ಇಲ್ಲ, ಹಾಗೇನಿಲ್ಲ. ನನಗೆ ಅನೇಕ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗಬೇಕು ಅಂತಕ್ಕಂಥದ್ದು ಬಹಳ ಮೊದಲು, ನಾನು ಮೊದಲು ರಾಜಕಾರಣಕ್ಕೆ ಬಂದಾಗ ನಾನು ಲೋಕಸಭೆಗೆ ಹೋಗಬೇಕು ಅಂತ ಬಂದವನು. ಈಗ ತಾವು ಅಲ್ಲ. ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕಾರಣಕ್ಕಾಗಿ ಇಲ್ಲಪ್ಪ, ನಾನು ಕಳೆದ ಸಾರಿನೂ ಕೂಡ ಚಿತ್ರದುರ್ಗಕ್ಕೆ ನಿಲ್ಲಬೇಕು ಅಂತ ಹೇಳಿ ಇಡೀ ಆ ಚಿತ್ರದುರ್ಗ ಜಿಲ್ಲೆ ನಾಯಕರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ರು. ನಾನು ಇಲ್ಲ, ಬರೋದಿಲ್ಲ ಅಂತ ಕೇಳಿದೆ. ಆಮೇಲೆ ಈ ಬಾರಿನೂ ಕೂಡ ಅವ್ರು ನನ್ನೊಂದೇ ಹೆಸರನ್ನು ರೆಕಮೆಂಡ್ ಮಾಡಿದ್ರು. ನಾನು ಬರೋದಿಲ್ಲ, ನಾನು ಲೋಕಸಭೆಗೆ ಹೋಗೋದಿಲ್ಲಪ್ಪ, ನನಗೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅಂತೇಳಿ ಅವ್ರನ್ನ ಮನವಿ ಮಾಡಿಕೊಂಡೆ. ಆ ರೀತಿ ನಾನು ತಪ್ಪಿಸ್ಕೊಂಡು ಓಡೋಗೋ ಪಲಾಯನ ಮಾಡೋ ಎಲೆಕ್ಷನ್ ನಂತರ ಸನ್ನಿವೇಶ ಬದಲಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ. ನಾನು ಆ ಅರ್ಥದಲ್ಲಿ ಸನ್ನಿವೇಶಗಳು ಬಂದಂಥ ಸಂದರ್ಭಗಳು ಯಾವುದು ರಾಜಕಾರಣದಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಈಗ ಊಹೆ ಮಾಡೋಕ್ಕಾಗೋದಿಲ್ಲ. ಎಸ್, ಪರಮೇಶ್ವರನ್ನ ಮಾತಾಡ್ತೇನೆ. ಒಂದು ವೇಳೆ ಪರಮೇಶ್ವರ್ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಗೆದ್ದಿದ್ರೆ ಇವತ್ತು ರಾಜ್ಯದ ಆಡಳಿತದಲ್ಲಿ ಯಾವ್ಯಾವ ಬದಲಾವಣೆ ಗೊತ್ತಿಲ್ಲ. ಆದರೆ ಲೋಕಸಭಾ ಚುನಾವಣೆ ಮುಗಿದ ನಂತರ ಪರಮೇಶ್ವರ್ ರಾಜ್ಯ ಸರ್ಕಾರದಲ್ಲಿ ಇರ್ತಾರನ್ನೋಂಥ ಪ್ರಶ್ನೆ ಇದೆ. ನಾನು ನೇರವಾಗಿ ಕೇಳ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.